ನಮಸ್ಕಾರ NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪ್ರ ನಾಗೇಶ್. 2026ನೇ ವರ್ಷದ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಹಾಗೆ 2026ನೇ ವರ್ಷ ಎಲ್ಲರಿಗೂ ಸಮೃದ್ಧಿ ಆರೋಗ್ಯ ತರಲಿ ಎಂದು ನಾವೆಲ್ಲ ಆಶಿಸೋಣ. ಅದೇ ರೀತಿ ಇವತ್ತಿನ ಸುದ್ದಿಯನ್ನು ನಾವು ಇವಾಗ ನೋಡ್ತಾ ಹೋದರೆ, ಖಾಸಗಿ ಶಾಲೆಗಳ ಒಂದು ಸಮಸ್ಯೆ 108 ಸಮಸ್ಯೆಗಳಿರ್ತವೆ. ಈ ಒಂದು 108 ಸಮಸ್ಯೆಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಖಾಸಗಿ ಶಾಲೆಗಳ ಒಕ್ಕೂಟ ಒಂದು ಕಾರ್ಯಾಗಾರ ಹಮ್ಮಿಕೊಳ್ಳುತ್ತೆ. ಈ ಒಂದು ಕಾರ್ಯಾಗಾರದಲ್ಲಿ MLC ವಿಧಾನ ಪರಿಷತ್ತಿನ ಸದಸ್ಯ ಶಾಸಕರಾದಂತಹ ಭೋಜೇಗೌಡರು ಭಾಗಿಯಾಗಿ ಈ ಎಲ್ಲಾ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡ್ತೀವಿ ಅಂತೆಂದು ವಾಗ್ವಾದ ನೀಡಿದ್ದು, ಅದರಂತೆಯೇ ನಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ. ಒಂದು ಶಿಕ್ಷಣ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ ರಶ್ಮಿ ಮೇಡಮ್ ಅವರನ್ನ ಭೋಜೇಗೌಡರು ಭೇಟಿಯಾಗಿ ಮಾಡುವ ಮೂಲಕವಾಗಿ, ಹಾಗೆ ಕಮಿಷನರ್ ಅಂತ ಕಿಶೋರ್ ಸವಳ್ಕರ್ ಅವರನ್ನ ಭೇಟಿಯಾಗುವ ಮೂಲಕವಾಗಿ ಸಮ್ಮುಖದಲ್ಲಿ ಹಲವಾರು ವಿಷಯಗಳನ್ನ, ಖಾಸಗಿ ಶಾಲೆಗಳ ವಿಚಾರಗಳನ್ನ ಚರ್ಚೆ ಮಾಡುವ ಮೂಲಕವಾಗಿ, ಹಾಗೆ ಮಾನ್ಯತೆ ನೀಡುವ ಸಮಸ್ಯೆಯ ಬಗ್ಗೆ, ಹಾಗೆ ಹೊಸ ಶಾಲೆಗಳಿಗೆ, ಮುಂದುವರೆದ ಶಾಲೆಗಳಿಗೆ, ಅಪ್ಗ್ರೇಡೇಷನ್ ಶಾಲೆಗಳಿಗೆ ಯಾವ ರೀತಿಯಾಗಿ ಮಾನದಂಡಗಳನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡುವ ಮೂಲಕವಾಗಿ ಹೊಸ ವರ್ಷಕ್ಕೆ ಅಂದ್ರೆ ಖಾಸಗಿ ಶಾಲೆಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಕಮಿಷನರ್ ಆದಂತಹ ಕಿಶೋರ್ ಸವಳ್ಕರ್ ಅವರು, ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ ರಶ್ಮಿ ಮೇಡಮ್ ಅವರು, ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂತಹ ಭೋಜೇಗೌಡರು ಸಹ ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಇದು ಒಂದು ರೀತಿಯ ಖಾಸಗಿ ಶಾಲೆಗಳಿಗೆ ಒಂದು ಪುಷ್ಟಿ ನೀಡುವಂತಿದೆ. ಏಕೆಂತಂದ್ರೆ ಹೇಳಿದ ಒಂದೆರಡು ದಿನಗಳಲ್ಲಿಯೇ ಒಂದು ಅಧಿಕಾರಿಗಳನ್ನ ಭೇಟಿ ಮಾಡುವ ಮೂಲಕವಾಗಿ ನಾವು ನಿಮ್ಮ ಸಮಸ್ಯೆಗಳಿಗೆ ನಾವಿದ್ದೇವೆ ಎಂದು ತೋರಿಸಿಕೊಟ್ಟಿದ್ದಾರೆ ಆ ಒಂದು ಭೋಜೇಗೌಡರವರು. ಈ ಒಂದು ಭೋಜೇಗೌಡರವರಿಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಮತ್ತು 6 ಜಿಲ್ಲೆಗಳಿಂದ ಸಮಸ್ತ ಖಾಸಗಿ ಶಾಲೆಗಳ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಅವರಿಗೆ ಹೊಸ ವರ್ಷದ ಶುಭಾಶಯಗಳನ್ನ ಈ ಮೂಲಕ ಕೋರ್ತಿದ್ದೇವೆ. ನಾವು ಯಾವುದೇ ಒಂದು ಚುನಾವಣೆಯಲ್ಲಿ ಗೆದ್ದ ನಂತರ ಆ ಒಂದು ಚುನಾವಣಾ ಕ್ಷೇತ್ರವು ಸಹ ತುಂಬಾ ಅಭಿವೃದ್ಧಿಯಾಗಬೇಕು ಎಂಬ ನಿಟ್ಟಿನಲ್ಲಿ ಸಾಕಷ್ಟು ಕಾಳಜಿನ ವಹಿಸಿಕೊಂಡು ಕನಸನ್ನು ಕಟ್ಟಿಕೊಂಡಿರುವಂತಹ ಒಂದು ವ್ಯಕ್ತಿಯೇ ನಮ್ಮ ಶಾಸಕರಾದಂತಹ GS ಶ್ರೀನಿವಾಸ್ ಅವರು. ಈ ಒಂದು GS ಶ್ರೀನಿವಾಸ್ ಅವರು ಒಂದು ಅಜ್ಜಂಪುರ ಮತ್ತು ತರೀಕೆರೆ ತಾಲೂಕಿನ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಆಯ್ಕೆಯಾದ ನಂತರ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡುವ ಮೂಲಕವಾಗಿ ನಮ್ಮ ಕ್ಷೇತ್ರಕ್ಕೆ ಇನ್ನೂ ಸಾಕಷ್ಟು ರೀತಿಯಲ್ಲಿ ಹಲವಾರು ಕೆಲಸಗಳಿವೆ, ಹಾಗೆ ನಮ್ಮಿಂದ ಆ ಜನಗಳಿಗೆ ಸೇವೆಯನ್ನ ನಾವು ಇನ್ನೂ ನೀಡಬೇಕು, ಅದಕ್ಕೆ ಸಹಕಾರ ನೀಡಿ ಎಂದು ಕೇಳುವ ಮೂಲಕವಾಗಿ ಒಂದು ನಮ್ಮ ಶಾಸಕರಾದ GS ಶ್ರೀನಿವಾಸ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರನ್ನ ಈ ರೀತಿಯಾಗಿ ತಮ್ಮ ಮನವನ್ನು ಒಲಿಸಿದ್ದಾರೆ. ಅದೇ ರೀತಿಯಾಗಿ ನೀವು ಉತ್ತಮ ಕೆಲಸಗಳನ್ನು ಮಾಡಿದರೆ ನಾವು ಇಲ್ಲಿ ನಿಮಗೆ ತುಂಬಾ ಆದ್ಯತೆ ನೀಡ್ತೀವಿ ಎಂಬುದರ ಬಗ್ಗೆ ಅವರ ಬೆನ್ನನ್ನು ತಟ್ಟಿರುವುದು ನಾವು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು GS ಶ್ರೀನಿವಾಸ್ ಅವರನ್ನ ಬೆನ್ನನ್ನು ತಟ್ಟುತ್ತಿರುವುದನ್ನ ಈ ಒಂದು ಭಾವಚಿತ್ರದಲ್ಲಿ ಕೊಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಒಂದು ಭಾವಚಿತ್ರವನ್ನು ನೋಡಿದರೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಸದಾ ಸಿದ್ಧನೇ ಇರುತ್ತೇನೆ, ಹಾಗೆ ನಿಮ್ಮ ಅಭಿವೃದ್ಧಿ ಕೆಲಸಗಳಿಗೆ ನನ್ನ ಸಾಥ್ ಇದೆ ಎಂದು ಹೇಳುವ ಮೂಲಕವಾಗಿ ಒಂದು ಚಿತ್ರ ತಿಳಿದು ಬರ್ತಾ ಇದೆ. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷ ಶುಭಾಶಯಗಳನ್ನ ಶಾಸಕರಾದ GS ಶ್ರೀನಿವಾಸ್ ಅವರು ಕೋರಿದ್ದಾರೆ. ನಮ್ಮ ಸ್ನೇಹಿತರಾದಂತಹ ಜಗದೀಶ್ ಅವರವರು ದಿಗ್ಗಜ ಒಂದು ಪತ್ರಿಕೆಯನ್ನ ನಡೆಸ್ತಿದ್ದಾರೆ. ಈ ಒಂದು ಪತ್ರಿಕೆ ವಿಶೇಷ ಸಂಚಿಕೆಯನ್ನ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆ ಮಾಡಲಾಯಿತು. ಈ ಚಿಕ್ಕಮಗಳೂರು ನಗರಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಶೀಲಾ ದಿನೇಶ್ ಅವರು ಅವರಿಗೆ ಹೊಸ ವರ್ಷ ಶುಭಾಶಯಗಳನ್ನು ಕೋರುವುದರ ಮೂಲಕವಾಗಿ ವಿಶೇಷ ಸಂಚಿಕೆಯನ್ನ ಬಿಡುಗಡೆ ಮಾಡಿದರು. ಈ ಒಂದು ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದಂತಹ ಕುಮಾರ್ ಅವರು, ಶ್ರೀಮತಿ ಅನು ಮಧುಕರ್ ಅವರು, ಹಾಗೂ ಚಿಕ್ಕಮಗಳೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ದಯಾನಂದ್ ಅವರು, ಪತ್ರಕರ್ತರ ಮಿತ್ರರಾದಂತಹ ಪುರುಷೋತ್ತಮ್, ಮುಖಂಡರಾದ ಜಗದೀಶ್ ಪ್ರಭು ಅವರು, ಇನ್ನು ಹಲವಾರು ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ವಿಶೇಷ ಸಂಚಿಕೆಯನ್ನು ಹೊರತಂದಿರುವಂತಹ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಜಗದೀಶ್ ಅವರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಹೇಳುವ ಮೂಲಕವಾಗಿ ಈ ಒಂದು ಪತ್ರಿಕೆ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸೋಣ. ಹಾಗೆ ತಮ್ಮೆಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಒಂದು ಪೊಲೀಸ್ ಇಲಾಖೆಯ ಮಹತ್ತರ ಒಂದು ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಪೊಲೀಸ್ ಅಧಿಕಾರಿಗಳ ಒಂದು ಟೋಪಿಯನ್ನ ಬದಲಾವಣೆ ಮಾಡುವ ಮೂಲಕವಾಗಿ ಒಂದು ಹೆಚ್ಚಿನ ಹಿರಿಮೆಯನ್ನ ಪಡೆದುಕೊಂಡಿದೆ. ಈ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಚಿಕ್ಕಮಗಳೂರು SP ಅಂತ ವಿಕ್ರಮ್ ಅಮಟೆ ಅವರು ತಮ್ಮ ಸಹೋದ್ಯೋಗಿಗಳಿಗೆ ನೂತನವಾದ ಒಂದು ಹ್ಯಾಟ್ ಅನ್ನ ವಿತರಣೆ ಮಾಡುವ ಮೂಲಕವಾಗಿ, ಅಂದ್ರೆ ಅವರಿಗೆ ಹಾಕುವ ಮೂಲಕವಾಗಿ ಒಂದು ವಿತರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು. ಈ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ. ಹಿಂದೆ ಮಹಿಳೆಯರು ಯಾವ ರೀತಿಯಾಗಿ ಒಂದು ಕ್ಯಾಪ್ ಅನ್ನು ಧರಿಸ್ತಾ ಇದ್ರು, ನೂತನ ಕ್ಯಾಪ್ ಯಾವ ತರ ಇದೆ, ಅದೇ ರೀತಿ ಪುರುಷರು ಸಹ
ಹಿಂದೆ ಯಾವ ತರ ಕ್ಯಾಪ್ ಇತ್ತು, ಈಗ ಯಾವ ತರ ಕ್ಯಾಪ್ ಇದೆ ಬಗ್ಗೆ ನೋಡ್ತಾ ಇದೀವಿ. ಈ ಒಂದು ಸಂದರ್ಭದಲ್ಲಿ ಒಂದು ಚಿಕ್ಕ ಒಂದು ಪುಟ್ಟ ಸಮಾರಂಭವನ್ನ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಹಾಗೆ ತದನಂತರ ಅಂದ್ರೆ ಲಾಸ್ಟಿಗೆ ಕೊನೆಯಲ್ಲಿ ಒಂದು ಫೋಟೋ ಸೆಷನ್ ಅನ್ನು ಚಿತ್ರದಲ್ಲಿ ನಾವು ಕಾಣ್ತಿದ್ದೇವೆ. ಒಟ್ಟಾರೆಯಾಗಿ ನೂತನವಾದ ಕ್ಯಾಪ್ ಅನ್ನ ಹಾಕಿಕೊಂಡು ಒಂದು ಫೋಟೋ ಸೆಷನ್ ಮಾಡುವುದು ಎಲ್ಲರ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ರಾಜ್ಯ ಸರ್ಕಾರವು ಹಲವಾರು ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವ ಮೂಲಕವಾಗಿ ತಮ್ಮ ಆದೇಶವನ್ನು ಹೊರಡಿಸಿದರೆ, ಅದರಲ್ಲಿ ಸಹ ಚಿಕ್ಕಮಗಳೂರು ಒಂದಾಗಿದೆ. ಈ ಒಂದು ಚಿಕ್ಕಮಗಳೂರಿನಲ್ಲಿ ಕಾರ್ಯನಿರ್ವಹಿಸುವಂತಹ ಜಿಲ್ಲಾಧಿಕಾರಿಯಾಗಿದ್ದಂತಹ ಮೀನಾ ನಾಗರಾಜ್ ಅವರು ಹಾಗೆ SP ಆದಂತಹ ವಿಕ್ರಮ್ ಅಮಟೆ ಅವರನ್ನ ವರ್ಗಾವಣೆ ಮಾಡುವ ಮೂಲಕವಾಗಿ ಒಂದು ಆದೇಶವನ್ನು ಹೊರಡಿಸಿದೆ. ಈಗ ನಾವು ಚಿತ್ರದಲ್ಲಿ ಕಾಣ್ತಿರುವಂತಹವರು ನೂತನ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಜಿಲ್ಲಾಧಿಕಾರಿಯಾಗಿ ಆಗಮಿಸಿದ್ದಾರೆ. ಇವರು MN ನಾಗರಾಜ್ ಅಂತ ಹೇಳಿ. ಇವರು ಈ ಹಿಂದೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ತಮ್ಮ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ. ಇನ್ನೋರ್ವ IPS ಅಧಿಕಾರಿ ಆದಂತಹ ಜಿತೇಂದ್ರ ಕುಮಾರ್ ಅವರನ್ನ ಚಿಕ್ಕಮಗಳೂರು ಜಿಲ್ಲೆಯ ನೂತನ SP ಆಗಿ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಈಗ ಕಾರ್ಯನಿರ್ವಹಿಸಿರುವಂತಹ SP ಆದಂತಹ ವಿಕ್ರಮ್ ಅಮಟೆ ಅವರನ್ನ DSP ಆಗಿ ಈಸ್ಟ್ ಡಿವಿಷನ್ಗೆ ಬೆಂಗಳೂರಿಗೆ ವರ್ಗಾವಣೆಯನ್ನ ಮಾಡಲಾಗಿದೆ. ಮುಂದಿನ ಒಂದು ನೂತನ ಒಂದು ಚಿಕ್ಕಮಗಳೂರು ಜಿಲ್ಲೆಯ ನೂತನ SP ಆಗಿ ಜಿತೇಂದ್ರ ಕುಮಾರ್ ಅವರು ತಮ್ಮ ಅಧಿಕಾರವನ್ನ ವಹಿಸಿಕೊಳ್ಳಲಿದ್ದಾರೆ.